1ನೇ ತಾರೀಕು ಸಂಬಳ ತಗೊಂಡು ಪರ್ಸ್ನಾಗ ಇಟ್ಕೋಬೇಕಾದ್ರೆ ಕಣ್ಣಿಗೆ ಕಾಣುವ ಆ 1 ರೂಪಾಯಿ ನೋಟಿಗೆ ಇರುವ ಬೆಲೆ ಹರೀಶನಿಗೆ ಇನ್ನೂ ನೆನಪಿದೆ. ಸುಮಾರು 20 ವರ್ಷದ ಹಿಂದೆ ಆ 1 ರೂಪಾಯಿಗೋಸ್ಕರ ಕಮಲಮ್ಮ 4 ಮನೆ ತಿರುಗಿ ಸಾಲ ಕೇಳಿದ್ದು ಅವನಿಗೆ ಇನ್ನೂ ನೆನಪಿದೆ. 20 ವರ್ಷದಿಂದ ಹರೀಶ 6ನೇ ಕ್ಲಾಸ್ ಓದ್ತಾ ಇದ್ದ. ಒಂದು ದಿನ ಸಡನ್ ಆಗಿ ಅವರ ಸ್ಕೂಲ್ ಹೆಡ್ ಮಾಸ್ಟರ್ ಬಂದು, ಹರೀಶ, ಈ ವರ್ಷ ನೀನು ತಾಲೂಕಿಗೆ ಪ್ರಥಮವಾಗಿ ಬಂದಿದ್ದಿ, ಅದಕ್ಕೆ ನಿನಗೆ 100 ರೂಪಾಯಿ ಸ್ಕಾಲರ್ಶಿಪ್ ಬಂದಿದೆ, ಬೇಗ ನಿಮ್ಮ ಮನೆಗೆ ಹೋಗಿ ನಿಮ್ಮ ತಂದೆ ಮತ್ತು ತಾಯಿ ಹತ್ರ ಈ ಅಪ್ಲಿಕೇಶನ್ಗೆ ಸೈನ್ ಹಾಕ್ಸ್ಕೊಂಡು ಬಾ ಅಂತ ಹೇಳುತ್ತಾನೆ. ಹರೀಶ ಅವರ ಅಪ್ಪ ಹತ್ತರದ ತಾಲೂಕಿನ ಒಂದು ಕಚೇರಿಯಲ್ಲಿ ಗುಮಾಸ್ತನಾಗಿ ಕೆಲಸ ಮಾಡ್ತಾ ಇರ್ತಾನೆ. ಇದು ಗೊತ್ತಿರುವ ಹೆಡ್ ಮಾಸ್ಟರು, ನಿನಗೆ ಅರ್ಧ ದಿನ ರಜೆ ಕೊಡ್ತೀನಿ, ಬೇಗ ಹೋಗಿ ಇದಕ್ಕೆ ಸೈನ್ ಹಾಕ್ಸ್ಕೊಂಡು ಬಾ ಅಂತ ಹೇಳುತ್ತಾನೆ. ಈಗಿರುವಷ್ಟು ಬಸ್ ಫೆಸಿಲಿಟಿ ಆಗಿನ ಕಾಲದಲ್ಲಿ ಇರಲಿಲ್ಲ. ಒಂದು ಊರಿಗೆ ಹಬ್ಬ ಅಂದ್ರೆ 3 ಬಸ್, ಬೆಳಗ್ಗೆ, ಮಧ್ಯಾಹ್ನ, ಸಂಜೆ. ಅದು ಸಂಜೆ ಬಸ್ ಬಂದ್ರೆ ಬಂದಿತ್ತು, ಇಲ್ಲ ಅಂದ್ರೆ ಇಲ್ಲ. ಈ ವಿಷಯ ಗೊತ್ತಿದ್ದ ಹೆಡ್ ಮಾಸ್ಟರು, ನೀನು ಈಗಲೇ ಹೋಗು, ನಿನಗೆ ಅರ್ಧ ದಿನ ರಜೆ ಕೊಡುತ್ತೀನಿ ಅಂತ ಹೇಳುತ್ತಾರೆ. ಹೆಡ್ ಮಾಸ್ಟರ್ ಇಷ್ಟು ಹೇಳಿದ್ದೆ ತಡ ಬೇಗ ಮನೆಗೆ ಬಂದು ಅಮ್ಮನ ಹತ್ರ ಹೇಳುತ್ತಾನೆ, ಅಮ್ಮ, ನಾನೀಗ ತಾಲೂಕಿಗೆ ಹೋಗಿ ಅಪ್ಪನ ಹತ್ರ ಈ ಅರ್ಜಿಗೆ ಸೈನ್ ಹಾಕ್ಸ್ಕೊಂಡು ಬರಬೇಕು, ಬಸ್ ಚಾರ್ಜ್ಗೆ 1 ರೂಪಾಯಿ ಕೊಡು ಅಂತ. ಅಮ್ಮ, ಸರಿ ಮಗನೇ, ನೀನು ಊಟ ಮಾಡು, ಅಷ್ಟರಲ್ಲಿ ಬರುತ್ತೇನೆ ಎಂದು ಗಾಬರಿಯಾಗಿ ಹೊರಗಡೆ ಹೋಗುತ್ತಾಳೆ. ಸ್ವಲ್ಪ ಹೊತ್ತು ಆದ್ಮೇಲೆ ತಾಯಿ ಬಂದು, ತಗೋ ನಿನ್ನ 1 ರೂಪಾಯಿ, ಈಗ ಹೋಗಿ ಬಾ ಎಂದು ಹೇಳುತ್ತಾಳೆ. ದುಡ್ಡು ಸಿಕ್ಕ ತಕ್ಷಣ ಹರೀಶ ಇನ್ನಿಲ್ಲದ ಹಾಗೆ ಬಸ್ ಸ್ಟ್ಯಾಂಡ್ ಕಡೆ ಹೋಗಿ ಬಸ್ ಹಿಡಿದು ಹೊರಡಲು ಸಿದ್ಧನಾಗುತ್ತಾನೆ. ಬಸ್ ಸ್ಟಾರ್ಟ್ ಆಗಿ ಇನ್ನೇನು 2 ನಿಮಿಷ ಆಗಿರಬೇಕು. ಕಿಟಕಿಯಿಂದ ಹೊರಗಡೆ ನೋಡುತ್ತಾನೆ. ದೂರದಲ್ಲಿ ಹರೀಶನ ತಾಯಿ ಕಮಲಮ್ಮ ಬಸ್ಸಿನ ಕಡೆ ಓಡಿ ಬರೋದು ಕಾಣಿಸುತ್ತದೆ. ತಕ್ಷಣ ಗಾಬರಿಗೊಂಡ ಹರೀಶ ಡ್ರೈವರ್ ಹತ್ರ ಹೋಗಿ, ಅಂಕಲ್, ನಮ್ಮಮ್ಮ ಓಡಿ ಬರ್ತಾ ಇದ್ದಾರೆ, ದಯವಿಟ್ಟು ಬಸ್ ನಿಂದಿರಿಸಿ ಎಂದು ಕೇಳಿಕೊಳ್ಳುತ್ತಾನೆ. ಬಸ್ ನಿಂತ ತಕ್ಷಣ ಹರೀಶ ಬಸ್ಸಿನಿಂದ ಜಿಗಿದು ಅಮ್ಮನ ಕಡೆ ಓಡಿ ಬರುತ್ತಾನೆ. ಅಮ್ಮ, ಯಾಕಮ್ಮ, ಏನು ಆಯಿತು ಎಂದು ಹರೀಶ ಗಾಬರಿಯಲ್ಲಿ ಕೇಳುತ್ತಾನೆ. ಏರಿಸಿರು ಬಿಡುತ್ತಾ ಅಮ್ಮ, ಮಗನೇ, ನೀನು ಯಾವ ಫಾರ್ಮ್ಗೆ ಸಿಗ್ನೇಚರ್ ಹಾಕೊಂಡು ಬರಬೇಕು ಆ ಫಾರ್ಮ್ ಮನೆಯಲ್ಲೇ ಬಿಟ್ಟು ಹೋಗ್ತಾ ಇದೆಯಾ ಎಂದು ಹೇಳುತ್ತಾಳೆ. ಸರಿ ಅಮ್ಮ, ಸಂಜೆ ಇನ್ನೊಂದು ಬಸ್ ಇತ್ತಲ್ಲ, ಆ ಬಸ್ಸಿನಲ್ಲಿ ನೀನು ಅಪ್ಲಿಕೇಶನ್ ತಗೊಂಡು ಬಂದಿದ್ದರೆ ಬೆಳಗ್ಗೆ ನಾವು ಇಬ್ಬರು ವಾಪಸ್ಸು ಬರುತ್ತಿದ್ದೇವಲ್ಲ ಅಂತ ಹರೀಶ ಹೇಳುತ್ತಾನೆ. ತಕ್ಷಣ ಕಮಲಮ್ಮ, ಮಗನೇ, ಈ 1 ರೂಪಾಯಿಗೋಸ್ಕರ ನಾನು ಆಗ್ಲೇ 6 ಮನೆನ ಅಲ್ದಾಡಿದ್ದೀನಿ, ಇನ್ನ 1 ರೂಪಾಯಿಗೆ ನಾನು ಎಲ್ಲಿಗೆ ಹೋಗ್ಬೇಕು, ನೀನೇ ಹೇಳು. ಕಮಲಮ್ಮ ಈ ಮಾತು ಹೇಳಿದ ತಕ್ಷಣ ಹರೀಶನ ಕಣ್ಣಲ್ಲಿ ಕಣ್ಣೀರು. ಈಗ ಹರೀಶನಿಗೆ ಸುಮಾರು 50,000 ಸಂಬಳ ಇದೆ. ಆದರೂ ಯಾವಾಗಲೂ ಆ 1 ರೂಪಾಯಿಗೆ ಇರುವಷ್ಟು ಬೆಲೆ ಈಗಿನ 50,000 ರೂಪಾಯಿಗೆ ಇಲ್ಲ ಎಂದು ಅವನಿಗೆ ಅನಿಸುತ್ತದೆ. ಇವಾಗ ಅವರ ತಾಯಿಗೆ 5,000 10,000 ಕೊಡುವಷ್ಟು ಶಕ್ತಿ ಇದ್ದರೂ ಅವತ್ತ 1 ರೂಪಾಯಿಗೋಸ್ಕರ ಅವರ ತಾಯಿ ಪಟ್ಟ ಕಷ್ಟ ಅವನ ಕಣ್ಣು ಮುಂದೆ ಬರುತ್ತದೆ. ಈ ಕತೆ ಹರೀಶನದೊಬ್ಬನದೇ ಅಲ್ಲ, ನಮ್ಮಂತೆ ಕಷ್ಟಪಟ್ಟು ಬಂದವರ ಪ್ರತಿಯೊಂದು ಜೀವನದಲ್ಲಿ ನಡೆಯುವಂತಹ ಕತೆ. ದಯವಿಟ್ಟು ಈ ತರದ ಅನುಭವ ನಿಮಗೂ ಆಗಿದ್ದರೆ ದಯವಿಟ್ಟು ಐ ಲವ್ ಯು ಅಮ್ಮ ಅಂತ ಕಮೆಂಟ್ ಮಾಡಿ. ಹಾಗೆ ಕೊನೆಯದಾಗಿ ಯಾರಾದರೂ ಈ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಮ್ಗೆ ಸಪೋರ್ಟ್ ಮಾಡಬೇಕೆಂದು ಕೇಳಿಕೊಳ್ಳುತ್ತೇನೆ.